ನಮಸ್ಕಾರ. ನನ್ನ ಹೆಸರು ರಮೇಶ್ ಎಂ. ಶ್ರೀ ಪ್ರಭು ಕಲಾ ವಿಜ್ಞಾನ ಮತ್ತು ಜೆಎಂ ವಾಣಿಜ್ಯ ಮಹಾವಿದ್ಯಾಲಯ ಸುರ್ಪುರ್. ಈ ಒಂದು ಕಾಲೇಜಿನಲ್ಲಿ ನಾನು 2004ರಿಂದ 2006ವರೆಗೆ PUC ವಿಜ್ಞಾನ ವಿಭಾಗದಲ್ಲಿ ನಾನು ಪ್ರವೇಶ ಪಡೆದುಕೊಂಡು 2006ರಲ್ಲಿ ನಾನು PUCಯನ್ನು ತೇರ್ಗಡೆ ಹೊಂದುತ್ತೇನೆ. ಇಲ್ಲಿ ನನಗೆ ಉತ್ತಮ ಶಿಕ್ಷಣ ನೀಡಿರ್ತಕ್ಕಂಥ ನನ್ನ ಗುರುಗಳಾಗಿರ್ತಕ್ಕಂಥ DJ ಅಕ್ಕ ಸರ್ ಆಗಿರ್ಬೋದು, ಶ್ರೀ ವಾರಿಸ್ ಕುಂಡಾಲೆ ಸರ್ ಆಗಿರ್ಬೋದು, ಕಾಂತರಾಜ್ ಸರ್ ಆಗಿರ್ಬೋದು, ಹಾಗೂ ಶರಣಗೌಡ ಪಾಟೀಲ್ ಸರ್ ಆಗಿರ್ಬೋದು, ಹಾಗೂ ರೋಹನ್ ಕುಮಾರ್ ಹಿಡಿ ಸರ್ ಆಗಿರ್ಬೋದು, ಮತ್ತು ನನಗೆ ಸುರೇಶ್ ಮಾಮೂಡಿ ಸರ್ ಆಗಿರ್ಬೋದು. ಮುಂದೆ 2006ರಿಂದ ನಾನು 2008ರವರೆಗೆ ನಾನು ಯಾದಗಿರಿ ಇರುವಂಥ ಒಂದು ಡಾನ್ ಬಾಸ್ಕೋ ಶಿಕ್ಷಣ ಸಂಸ್ಥೆಯಲ್ಲಿ ನನ್ನ 2 ವರ್ಷಗಳ ವೃತ್ತಿ ತರಬೇತಿಯನ್ನು ಮುಗಿಸ್ಕೊಂಡು ಪುನಃ ನನ್ನ ನೆಚ್ಚಿನ ಕಾಲೇಜಾಗಿರ್ತಕ್ಕಂಥ ಸುರಪುರದ ಒಂದು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಕಾಲೇಜಾಗಿರ್ತಕ್ಕಂಥ ಶ್ರೀ ಪ್ರಭು ಕಲಾ ವಿಜ್ಞಾನ ಮತ್ತು ಜೆಎಂ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಬಂದು 2009ರಲ್ಲಿ ನಾನು BSc ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರವೇಶ ಪಡ್ಕೊಳ್ತೀನಿ. ತದನಂತರದಲ್ಲಿ 2009ರಿಂದ 2012ರವರೆಗೆ 2012ರಲ್ಲಿ ನಾನು ಪದವಿಯನ್ನು ಮುಗಿಸ್ತೇನೆ. ಮುಂದೆ ನಾನು B.Ed ಅನ್ನು ಮಾಡಿ ಮತ್ತು MSc ಮ್ಯಾಥಮೆಟಿಕ್ಸ್ ಅನ್ನು ಮಾಡಿ ಪದವಿಯನ್ನು ಪಡ್ಕೊಂಡಿರ್ತೇನೆ. ಆ ಕಾಲೇಜಿನ ಬಗ್ಗೆ ಹೇಳ್ಬೇಕಂತಂದ್ರೆ ಅಲ್ಲಿರ್ತಕ್ಕಂಥ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಉತ್ತಮವಾಗಿರ್ತಕ್ಕಂಥ ಸ್ಟಾಫ್ ಅನ್ನು ಹೊಂದಿರತಕ್ಕಂಥದ್ದು. ಅಲ್ಲಿರುವಂಥ ಬೋಧಕೇತರ ಸಿಬ್ಬಂದಿ ಆಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಸರ್ ಆಗಿರ್ಬೋದು, ಕಾಂತರಾಜ್ KP ಸರ್ ಆಗಿರ್ಬೋದು, ಹಾಗೂ ರೋಹನ್ ಕುಮಾರ್ ಹಿಳಿ ಸರ್ ಆಗಿರ್ಬೋದು, ಹಾಗೂ ಮುನೀರ್ ಸರ್ ಆಗಿರ್ಬೋದು, ಮತ್ತು ರವಿಕುಮಾರ್ ಸರ್ ಆಗಿರ್ಬೋದು, ಹಾಗೂ ವಾರಿಸ್ ಪ್ರಿನ್ಸಿಪಲ್ ಸರ್ ಈಗಿನ ಪ್ರಿನ್ಸಿಪಲ್ ಸರ್ ಆಗಿರ್ಬೋದು ವಾರಿಸ್ ಕುಂಡಲ ಸರ್ ಆಗಿರ್ಬೋದು, ಹಾಗೂ ಅಲ್ಲಿ ಇರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಸುಸಜ್ಜಿತವಾಗಿರೋ ಕಟ್ಟಡವನ್ನು ಹೊಂದಿರತಕ್ಕಂಥ ಕಾಲೇಜು, ಆಟದ ಮೈದಾನ, NCC ಘಟಕ, NSS ಘಟಕವನ್ನು ಹೊಂದಿರತಕ್ಕಂಥ ಕಾಲೇಜು. ಇವತ್ತು ಆ ಒಂದು ಶಿಕ್ಷಣ ಸಂಸ್ಥೆ ಎಷ್ಟೋ ನನ್ನಂಥ ವಿದ್ಯಾರ್ಥಿಗಳಿಗೆ ಬೆಳಕನ್ನು ನೀಡಿರ್ತಕ್ಕಂಥ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅದು ಶ್ರೀ ಪ್ರಭು ಮಹಾವಿದ್ಯಾಲಯ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಉಪನ್ಯಾಸಕರ ಮಕ್ಕಳ ಏಳಿಗೆಗಾಗಿ ಅದರಲ್ಲಿ ಶ್ರಮಿಸ್ತಕ್ಕಂಥ ಶಿಕ್ಷಕರನ್ನು ನಾನು ನೋಡಿದ್ದೇನೆ. ನಮ್ಮ ಬೆನ್ನಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶಿಕ್ಷಕರನ್ನು ಕೂಡ ನಾನು ಕಂಡಿದ್ದೇನೆ. ಯಾಕಂದ್ರೆ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಶಿಕ್ಷಣವನ್ನು ಪಡೆದುಕೊಂಡು ಇವತ್ತು ನಾನು ಸುಮಾರು 8 ವರ್ಷಗಳ ಹಿಂದ ಒಂದು ಶ್ರೀ ಶ್ರೇಯಸ್ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಆ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ಎಷ್ಟು ಹೇಳಿದ್ರೆ ಕಡಿಮೆ. ಹಾಗಾಗಿ ಆ ಒಂದು ಕಾಲೇಜು ನನ್ನ ಹೆಮ್ಮೆ, ನನ್ನ ಕಾಲೇಜು ನನ್ನ ಹೆಮ್ಮೆ ಅಂತ ಹೇಳ್ತಾ ಥ್ಯಾಂಕ್ ಯು.